ಹರೇ ಕೃಷ್ಣ, ಜೈ ಜಗನ್ನಾಥ. ಹಿಂದಿನ ವಿಡಿಯೋದಲ್ಲಿ ಬಲರಾಮ, ಜಗನ್ನಾಥ ಮತ್ತೆ ಸುಭದ್ರ ಆ ಮೂರ್ತಿಗಳಿಗೆ ಆ ಆಕಾರ ಹೇಗೆ ಬಂತು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಮೂರ್ತಿಗಳಿಗೆ ಆ ಆಕಾರ ಬಂದ ನಂತರ ಆ ಮೂರ್ತಿಗಳನ್ನ ದೇಗುಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರು, ಮತ್ತೆ ಆ ದೇಗುಲವನ್ನ ಕಟ್ಟಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಈಗ ನಾವು ಪ್ರಸ್ತುತವಾಗಿ ಪುರಿ ಕ್ಷೇತ್ರದಲ್ಲಿ ನಾವೇನು ಆ ದೇಗುಲವನ್ನ ನೋಡ್ತಿದ್ದೇವೆ, ಅದನ್ನ ನಿರ್ಮಾಣ ಮಾಡಿದ್ದು ಇಂದ್ರದ್ಯುಮ್ನ ಮಹಾರಾಜ. ದೇಗುಲವೇನೋ ನಿರ್ಮಾಣವಾಯಿತು, ಮೂರ್ತಿಗಳು ಕೂಡ ತಯಾರಾಗಿದೆ. ಆದ್ರೆ ಆ ಮೂರ್ತಿಗಳನ್ನ ಯಾರಿಂದ ಸ್ಥಾಪನೆ ಮಾಡಿಸ್ಬೇಕು ಅಂತ ಆತ ಆಲೋಚನೆ ಮಾಡ್ತಿರ್ಬೇಕಂದ್ರೆ ಆತನಿಗೆ ಒಂದು ಉಪಾಯ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಮೂರ್ತಿಯನ್ನ ಬ್ರಹ್ಮದೇವನಿಂದ ಸ್ಥಾಪಿಸಬೇಕು ಅಂತ. ಹೀಗೆ ತೀರ್ಮಾನ ಮಾಡಿದ ನಂತರ ಇಂದ್ರದ್ಯುಮ್ನ ಮಹಾರಾಜ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆಹ್ವಾನವನ್ನ ಕೊಟ್ಟು ವಾಪಸ್ ಭೂಮಿಗೆ ಬರ್ತಾನೆ. ಆತ ವಾಪಸ್ ಭೂಮಿಗೆ ಬರುವಾಗ ಸುಮಾರು ವರ್ಷಗಳು ಕಳೆದು ಹೋಗಿರುತ್ತೆ. ಯಾಕಂತ ಹೇಳಿದ್ರೆ ಬ್ರಹ್ಮಲೋಕದಲ್ಲಿ ಮತ್ತೆ ನಮ್ಮ ಭೂಲೋಕದಲ್ಲಿ ಇರುವಂತಹ ಸಮಯದ ವ್ಯತ್ಯಯ ಅಷ್ಟಿರುತ್ತೆ. ಅಲ್ಲೇ ಒಂದು ಟೈಮ್ ರನ್ ಆಗ್ತಾ ಇರುತ್ತೆ, ಇಲ್ಲೇ ಒಂದು ಟೈಮ್ ರನ್ ಆಗ್ತಾ ಇರುತ್ತೆ. ಇಲ್ಲಿ ಟೈಮ್ ಎಷ್ಟು ಫಾಸ್ಟ್ ಆಗಿ ರನ್ ಆಗ್ತಿರುತ್ತೋ ಅಲ್ಲಿ ಅಷ್ಟೇ ಸ್ಲೋ ಆಗಿ ರನ್ ಆಗ್ತಾ ಇರುತ್ತೆ. ಹಾಗಾಗಿ ಇಂದ್ರದ್ಯುಮ್ನ ಮಹಾರಾಜ ಬ್ರಹ್ಮಲೋಕದಿಂದ ಬ್ರಹ್ಮನನ್ನ ಭೇಟಿ ಮಾಡಿದ ನಂತರ ಭೂಮಿಗೆ ಬರುವಷ್ಟರಲ್ಲಿ ಸುಮಾರು ವರ್ಷಗಳು ಕಳೆದೋಗಿರುತ್ತೆ. ಈ ಸುಮಾರು ವರ್ಷಗಳು ಕಳೆದೋದ ನಂತರ ಆತ ಮತ್ತೆ ಬೇಜಾರಾಗ್ತಾನೆ. ಅಯ್ಯೋ, ಇಷ್ಟೊಂದು ವರ್ಷ ಕಳೆದೋಗಿದ್ಯಲ್ಲ, ನಾನು ಯಾವಾಗ ಮೂರ್ತಿಯನ್ನ ಸ್ಥಾಪನೆ ಮಾಡ್ತೀನಿ ಅಂತ ಬೇಜಾರಲ್ಲಿ ತುಂಬಾ ದಿನ ಕಳೀತಾನೆ. ಇನ್ನೂ ಸ್ವಲ್ಪ ದಿನಗಳಾದ ನಂತರ ಅದೇ ದೇಗುಲದಲ್ಲಿ ಬ್ರಹ್ಮದೇವನೇ ಬಂದು ಜಗನ್ನಾಥ, ಬಲರಾಮ ಮತ್ತೆ ಸುಭದ್ರ ಈ ಮೂವರ ಮೂರ್ತಿಗಳನ್ನ ಸ್ಥಾಪಿಸ್ತಾರೆ. ಸ್ಥಾಪಿಸಿದ ನಂತರ ಜಗನ್ನಾಥ ಇಂದ್ರದ್ಯುಮ್ನ ಮಹಾರಾಜನಿಗೆ ಬಂದು, ನಿನಗೆ ಏನು ವರಗಳು ಬೇಕು ಕೇಳ್ಕೊ, ನಾನು ಅದನ್ನ ಸಂತೋಷವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇಂದ್ರದ್ಯುಮ್ನ ಮಹಾರಾಜ ತನ್ನ ವರಗಳನ್ನ ಭಗವಂತನ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲನೇ ವರ ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯ, ನಿನ್ನ ಕೈ ಯಾವಾಗ್ಲೂ ಒಣಗಬಾರ್ದು. ಕೈ ಯಾವಾಗ್ಲೂ ಒಣಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಯಾವಾಗ್ಲೂ ತಿಂತಾ ಇರ್ಬೇಕು, ತಿಂದ ನಂತರ ಕೈ ತೊಳ್ಕೋಬೇಕು, ಆ ಕೈ ಒಣಗೋಷ್ಟರಲ್ಲಿ ಮತ್ತೆ ತಿನ್ಬೇಕು ಅಲ್ವಾ? ಹೀಗೆ ಯಾವಾಗ್ಲೂ ಒದ್ದೆ ಆಗಿರ್ಬೇಕು, ಯಾವಾಗ್ಲೂ ತಿಂತಾ ಇರ್ಬೇಕು, ಏನೋ ಒಂದು ತಿಂತಾ ಇರ್ಬೇಕು, ಇಲ್ಲಾಂದ್ರೆ ಯಾವಾಗ್ಲಾದ್ರೂ ಕೈ ತೊಳ್ಕೊಂತಾನೆ ಇರ್ಬೇಕು, ಕೈ ಒದ್ದೆ ಆಗಿರ್ಬೇಕು. ಅದಕ್ಕೆ ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 56 ಬಗೆ ಬಗೆಯ ತಿಂಡಿಗಳನ್ನ, ಆಹಾರವನ್ನ ಜಗನ್ನಾಥನಿಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಆತನಿಗೆ ಅರ್ಪಿಸಲಾಗುತ್ತೆ. ಅದನ್ನೇ ಚಪ್ಪನ್ ಭೋಗ್ ಅಂತ ಕರೀತಾರೆ. ಇದರಲ್ಲಿ 56 ಬಗೆ ಬಗೆಯ ತಿಂಡಿ ತಿನಿಸುಗಳು, ಆಹಾರಗಳು ಇರುತ್ತೆ. ಹೀಗೆ ಭಗವಂತ ಅದನ್ನ ಸೇವಿಸ್ತಾ 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 ಆತನ ಕೈ ಯಾವಾಗ್ಲೂ ಒಣಗೋದಿಲ್ಲ, ಒದ್ದೆಯಾಗೇ ಇರುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಅಯ್ಯ, ನೀನು ಯಾವಾಗ್ಲೂ ದಿನದಲ್ಲಿ ಯಾವಾಗ್ಲೂ ಕೂಡ ನಿನ್ನ ಭಕ್ತರಿಗೆ ನೀನು ದರ್ಶನವನ್ನ ಕೊಡಬೇಕು. ಹೌದು, ನೀವು ಯಾವುದೇ ದೇಗುಲಗಳಲ್ಲಿ ಹೋದಾಗ ದೇವರಿಗೆ ಅಲಂಕಾರ ಮಾಡುವಾಗ ಪರದೆ ಎಳ್ದಿರ್ತಾರೆ, ಆಗ ನೀವು ದೇವರ ದರ್ಶನವನ್ನ ಪಡ್ಕೊಳ್ಳೋದಿಕ್ಕಾಗಲ್ಲ. ಆದ್ರೆ ಇಲ್ಲಿ ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ ಭಕ್ತರು ದರ್ಶನ ಪಡ್ಕೊಳ್ತಿರುವಾಗ್ಲೇನೆ ಭಗವಂತನಿಗೆ ಹಾಕಿದ ಅಲಂಕಾರವನ್ನ ತೆಗಿತಾರೆ ಮತ್ತೆ ಹಾಕ್ತಾರೆ. ಹೀಗೆ ಭಗವಂತ ಪ್ರತಿನಿತ್ಯ ತನ್ನ ಭಕ್ತರಿಗೆ ದರ್ಶನವನ್ನ ಕೊಡ್ತಾನೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ ಪ್ರಮುಖವಾದದ್ದು, ಭಗವಂತ ನನಗೆ ಸಂತಾನವೇ ಆಗ್ಬಾರ್ದು. ಸಂತಾನ ಆಯ್ತು ಅಂತ ಹೇಳಿದ್ರೆ ನನಗುಟ್ಟೋ ಮಕ್ಕಳು, ಅವ್ರಿಗುಟ್ಟೋ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಗುಲವನ್ನ ಕಟ್ಟಿದ್ದು ನನ್ನ ತಂದೆ, ಈ ದೇಗುಲವನ್ನ ಕಟ್ಟಿದ್ದು ನನ್ನ ತಾತ, ಹೀಗೆ ದೇಗುಲದ ಮೇಲೆ ಅಧಿಕಾರವನ್ನ ಚಲಾಯಿಸ್ತಾರೆ. ಹೀಗೆ ಆಗೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನನಗೆ ಸಂತಾನವೇ ಆಗ್ಬಾರ್ದು, ಹಾಗೆ ನನಗೆ ವರವನ್ನ ನೀಡು ಅಂತ ಇಂದ್ರದ್ಯುಮ್ನ ಮಹಾರಾಜ ಜಗನ್ನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಇದು ಇಂದ್ರದ್ಯುಮ್ನ ಮಹಾರಾಜನಿಗೆ ಜಗನ್ನಾಥನ ಮೇಲೆ ಇದ್ದ ನಿಸ್ವಾರ್ಥ ಭಕ್ತಿ ಭಾವ. ಮುಂದಿನ ವಿಡಿಯೋದಲ್ಲಿ ಜಗನ್ನಾಥನ ಆಲಯದ ಬಗ್ಗೆ ಇರುವ ಸತ್ಯ ಅಸತ್ಯತೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೇನೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಹರೇ ಕೃಷ್ಣ, ಜೈ ಜಗನ್ನಾಥ.